ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ RCB ವರ್ಸಸ್ CSK ಪ್ಲೇಯಿಂಗ್ ಇಲೆವೆನ್ ಕಂಪ್ಯಾರಿಸನ್ ವಿಡಿಯೋ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು RCB ಮತ್ತು CSK ಪ್ಲೇಯಿಂಗ್ ಇಲೆವೆನ್ ಕಂಪ್ಯಾರಿಸನ್ ಮಾಡೋಣ. ಅಂದ್ರೆ ಈ ಟೀಮ್ ಎದುರಾಳಿ ಆದ್ರೆ ಯಾವ ಟೀಮ್ ಸ್ಟ್ರಾಂಗು ಮತ್ತೆ ಯಾವ ಟೀಮ್ ಕ್ರೇಜಿ ಆಗಿ ಕಾಣಿಸುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ, ಹಂಗ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ. ಓಕೆ, ತಡ ಮಾಡಿದ ಸ್ಟಾರ್ಟ್ ಮಾಡಿ ಬರ್ರಿ. ನೀವು ಎರಡು ಕಡೆ ಸ್ಕ್ವಾಡ್ ನೋಡ್ತಾ ಇರ್ಬೋದು. ಈ ಕಡೆ RCB ಸ್ಕ್ವಾಡ್, ಈ ಕಡೆ ಚೆನ್ನೈ ಸ್ಕ್ವಾಡು. RCB ಓಪನಿಂಗ್ ಪ್ಲೇಯರ್ ಯಾರ್ಯಾರು ಬರ್ತಾರಪ್ಪ ಅಂದ್ರೆ ಒಂದು ವಿರಾಟ್ ಕೊಹ್ಲಿ ಮತ್ತ ಫಿಲ್ ಸಾಲ್ಟ್ ಬರ್ತಾರೋ. ಈ ಕಡೆ ಚೆನ್ನೈದೊಳಗೆ ಏನೈತಿ ಪೃಥ್ವಿರಾಜ್ ಗಾಯಕ್ವಾಡ್ ಮತ್ತೆ ಕಾನ್ವೆ ಬರ್ತಾರೋ. ಇಲ್ಲಿ ಮಜಾ ಏನಂದ್ರೆ ಒಂದ್ ಕಡೆ ಈ ಕಡೆ ಋತುರಾಜ್ ಗಾಯಕ್ವಾಡ್, ವಿರಾಟ್ ಕೊಹ್ಲಿ ಅಜಗಜ ತರ ಡಿಫರೆನ್ಸ್ ಐತಿ. ಅದಕ್ಕ ನಾವು RCB ಒಂದು ಪಾಯಿಂಟ್ ಕೊಡ್ತೀವಿ. ನೆಕ್ಸ್ಟ್ ಇನ್ನ ಬರೋದು ಫಿಲ್ ಸಾಲ್ಟ್ ವರ್ಸಸ್ ಕಾನ್ವೆ ಬರ್ತೈತಿ. ಇದು ನೋಡ್ರ ಫಿಲ್ ಸಾಲ್ಟ್ ರೀಸೆಂಟ್ ಪರ್ಫಾರ್ಮೆನ್ಸ್ ಭಾರಿ ಐತಿ. ಕಾನ್ವೆ ಅಷ್ಟು ಇದು ಮಾಡಿಲ್ಲ. ಅದಕ್ಕ ನಾವು ಫಿಲ್ ಸಾಲ್ಟ್ ಒಂದು ಪಾಯಿಂಟ್ ಅಂದ್ರೆ RCB 2, CSK 0 ಐತಿ. ಈಗ ನೆಕ್ಸ್ಟ್ ಇನ್ ಬರೋದು ಮಿಡ್ಲ್ ಆರ್ಡರ್. ಮೂರನೇ ನಂಬರ್ ನಮ್ಮಲ್ಲಿ ಬರ್ತಾವ್ರು ರಜತ್ ಪಟಿದಾರ. ಚೆನ್ನೈದ ಮೂರನೇ ನಂಬರ್ ಬರ್ತಾವ ರಾಹುಲ್ ತ್ರಿಪಾಠಿ. ಹಂಗ ನೋಡ್ರ ರಜತ್ ಪಟಿದಾರ್ಗಿಂತ IPL ಎಕ್ಸ್ಪೀರಿಯನ್ಸ್ ರಾಹುಲ್ ತ್ರಿಪಾಠಿ ಹೆಚ್ಚೈತಿ. ಅದ್ರ ಸಂಬಂಧ ರಾಹುಲ್ ತ್ರಿಪಾಠಿಗೆ ಒಂದು ಪಾಯಿಂಟ್ ಕೊಡ್ತೀವಿ. ಚೆನ್ನೈದವ್ರು 1, RCB 2 ಅದು. ಇನ್ನ 4ನೇ ನಂಬರ್ ಸ್ಲಾಟಿಗೆ ಯಾರಪ್ಪ ಅಂದ್ರೆ ನಮ್ಮ RCB ಒಳಗ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರು ಬರ್ತಾರೆ 4ನೇ ನಂಬರ್. 4ನೇ ನಂಬರ್ ನಮ್ಮಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಅಂದ್ರೆ ಇಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ ಅವ್ರು ಬಂದು ಶಿವಮ್ ದುಬೆ ಬರ್ತಾರೋ. ಶಿವಮ್ ದುಬೆ ಮತ್ತ ನೀವು ಲಿಯಾಮ್ ಲಿವಿಂಗ್ಸ್ಟನ್ ಹೋಲಿಸಿದ್ರ ಲಿಯಾಮ್ ಲಿವಿಂಗ್ಸ್ಟನ್ ಬ್ಯಾಟಿಂಗ್ ಭಾರಿ ಐತಿ ಮತ್ತ ಆಲ್ರೌಂಡ್ ತೊಗೊಂಡ್ಬರ್ತಾರ ಇವರು. ಅದಕ್ಕೆ ಲಿಯಾಮ್ ಲಿವಿಂಗ್ಸ್ಟನ್ 1 ಪಾಯಿಂಟ್. ಮತ್ತ ಅಲ್ಲಿ ಎಲ್ಲ ಸೇರಿ RCB 3 ಪಾಯಿಂಟ್, CSK 1 ಪಾಯಿಂಟ್ ಆಯ್ತು. ನೆಕ್ಸ್ಟ್ ಶರ್ಮಾ ಬರ್ತಾರೋ 5ನೇ ನಂಬರ್ ಸ್ಲಾಟ್ನಾಗ. ಹಂಗೆ CSK ದೊಳಗೆ 5ನೇ ನಂಬರ್ ಸ್ಲಾಟಿಗೆ ದೀಪಕ್ ಹೂಡಾ ಬರ್ತಾರೋ. ದೀಪಕ್ ಹೂಡಾ ಜಿತೇಶ್ ಶರ್ಮಾ ಕಾಂಪಿಟೇಟಿವ್ ಅದು ಕಂಪ್ಯಾರಿಸನ್ ಮಾಡಿದ್ರೆ ದೀಪಕ್ ಕೂಡ ಎಕ್ಸ್ಪೀರಿಯನ್ಸ್ ಜಾಸ್ತಿ ಐತಿ IPL ಒಳಗ. ಮತ್ತ ಇವ್ರಿಗೆ ಜಿತೇಶ್ ಶರ್ಮಾಗಿಂತ ಹೆಚ್ಚಿನ ರನ್ ದೀಪಕ್ ಕೂಡ ಹೊಡೆದಾರು. ಅದಕ್ಕ ದೀಪಕ್ ಕೂಡ ಅವ್ರಿಗೆ 1 ಪಾಯಿಂಟ್ ಅಂದ್ರೆ CSK ದವ್ರಿಗೆ 1 ಪಾಯಿಂಟ್. ಈಗ CSK 2, RCB 3 ಪಾಯಿಂಟ್ ಆಗೋದು. ಇನ್ನ 6ನೇ ನಂಬರ್ ಸ್ಲಾಟ್ RCB ಯಾರಪ್ಪ ಅಂದ್ರೆ ಅದು ಟೀಮ್ ಡೇವಿಡ್. ಮತ್ತೆ ಇದು ಚೆನ್ನೈದಾಗ ಬಂದ್ರೆ 6ನೇ ನಂಬರ್ ಸ್ಲಾಟ್ ಸ್ಯಾಮ್ ಕರ್ನು ಟೀಮ್ ಡೇವಿಡ್ ಹೋಲ್ಸಿದ್ರ ಇಬ್ರು ಒಂಥರ ಬೇರೆ ಬೇರೆ ರೋಲಕರೆ. ಸ್ಯಾಮ್ ಕರನ್ ಒಂದ್ ಸ್ವಲ್ಪ ಬಾಲಿಂಗ್ ತರ್ತಾರೆ ಎಕ್ಸ್ಟ್ರಾ. ಮತ್ತ ಸ್ಯಾಮ್ ಕರನ್ ಅವರು ಟೀಮ್ ಡೇವಿಡ್ ಗಿಂತ ಎಕ್ಸ್ಟ್ರಾ ಹೆಲ್ಪ್ ಆಕಾರ ಅಂದ್ರೆ ಬಾಲಿಂಗ್ ಮಾಡ್ತಾರೆ. ಟೀಮ್ ಡೇವಿಡ್ ಓನ್ಲಿ ಬ್ಯಾಟಿಂಗ್ ಅಷ್ಟೇ. ಅದಕ್ಕೆ ಸ್ಯಾಮ್ ಕರನ್ ಅವ್ರಿಗೆ ಎಕ್ಸ್ಟ್ರಾ ಒಂದು ಇದ್ರದಂತ್ರ ಅಡ್ವಾಂಟೇಜ್ ಇರೋದಂತ್ರ, ಬಾಲಿಂಗ್ ಅಡ್ವಾಂಟೇಜ್ ಇರೋದಂತ್ರ ಸ್ಯಾಮ್ ಕರನ್ ಅವ್ರಿಗೆ 1 ಪಾಯಿಂಟ್. ಈಗ RCB CSK ಸಮ ಅಂದ್ರೆ ಈಕ್ವಲ್ ಆಯ್ತು. ಇನ್ನ 7ನೇ ನಂಬರ್ ಬ್ಯಾಟಿಂಗ್ ನಲ್ಲಿ ನಮ್ಮ RCB ಯಾರು ಬರ್ತಾರಂದ್ರ ಇಟ್ಸ್ ಕೃನಾಲ್ ಪಾಂಡ್ಯ. RCB 7ನೇ ನಂಬರ್ ಒಳಗೆ ಬ್ಯಾಟಿಂಗ್ ಬರ್ತಾರೋ. ಮತ್ತ ಇದೇ ನಂಬರ್ 7ನೇ ನಂಬರ್ ಚೆನ್ನೈದಾಗ ಯಾರು ಬ್ಯಾಟಿಂಗ್ ಬರ್ತಾರಂದ್ರ ಇಲ್ಲಿ ಜಡೇಜಾ ಬರ್ತಾರ ಬ್ಯಾಟಿಂಗ್. ಕೃನಾಲ್ ಪಾಂಡ್ಯ ಜಡೇಜಾ ಹೋಲಿಸಿರ ಜಡೇಜಾ ಮತ್ತು ಕೃನಾಲ್ ಪಾಂಡ್ಯ ಭಾಳ ಡಿಫ್ರೆನ್ಸ್ ಐತಿ. ಅದಕ್ಕೆ ಜಡೇಜಾ ಅವರು 1 ಪಾಯಿಂಟ್ ತಗೋತಾರೋ. ಟೋಟಲ್ CSK 4 ಪಾಯಿಂಟ್, RCB 3 ಪಾಯಿಂಟ್ ಆಯ್ತು. ಇನ್ನ 8ನೇ ನಂಬರ್ ಬ್ಯಾಟಿಂಗ್ ನಮ್ಮಲ್ಲಿ ಯಾರು ಬರ್ತಾರಂದ್ರ ಶ್ರೇಯಸ್ ಶರ್ಮಾ ಅಥವಾ 8ನೇ ನಂಬರ್. ಚೆನ್ನೈದಾಗ ಇದ್ದ ಟೈಮಾಗ ಯಾರು ಬರ್ತಾರಂದ್ರ ಗ್ರೇಟ್ MS ಧೋನಿ ಬರ್ತಾರೋ. MS ಧೋನಿ ಮತ್ತು ಭುವನೇಶ್ವರ್ ಕುಮಾರ್ ಬ್ಯಾಟಿಂಗ್ ಅಷ್ಟು ಚೆನ್ನಾಗಿ ಆಡಂಗಿಲ್ಲ. ಅದಕ್ಕೆ ಧೋನಿ ಅವ್ರಿಗೆ 1 ಪಾಯಿಂಟ್. ಟೋಟ್ಲಿ CSK 5, RCB 3 ಆಯ್ತು. RCB 2 ಪಾಯಿಂಟ್ ಇದ್ದ 2 ಪಾಯಿಂಟ್ ಇದ್ದ ಹಿಂದೆ ಉಳಿದು ನೋಡೋಣ ಕಮ್ಯಾಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನಂಬರ್ 9 ಅಲ್ಲಿ ನಮ್ಮ RCB ಇಲ್ಲಿ ಬರ್ತಾರೆ ಎಸ್ ದಯಾಳು. ಮತ್ತೆ ಇದೇ ನಂಬರ್ಲಿ RCB ಅಲ್ಲಿ ಯಾರು ಬರ್ತಾರೆ CSK ಯಾರು ಬರ್ತಾರೆ ಅಂದ್ರೆ ಅಶ್ವಿನ್ ಎಸ್ ದಯಾಳ್ಗಿಂತ ಬ್ಯಾಟಿಂಗ್ ಚೆನ್ನಾಗಿ ಆಡೋದ್ರಿಂದ ಡೈರೆಕ್ಟ್ ಚೆನ್ನೈದವ್ರು ಕೊಡ್ಬೇಕು 1 ಪಾಯಿಂಟ್. ನೆಕ್ಸ್ಟ್ ಇನ್ನು ನಮ್ಮಲ್ಲಿ 10ನೇ ನಂಬರ್ ಭುವನೇಶ್ವರ್ ಕುಮಾರ್ ಅವ್ರು ಬರ್ತಾರೆ. ಭುವನೇಶ್ವರ್ ಕುಮಾರ್ಗೆ ಮತ್ತು ಪೈತ್ರಾಣಿಗೆ ನೀವು ಹೋಲ್ಸಕ್ಕಾಗಲ್ಲ. ಭುವನೇಶ್ವರ್ ಕುಮಾರ್ ಒಂಥರ ಲೆಜೆಂಡ್ ಅನಿಸ್ಕೋರು ಬಾಲರು. ಅದಕ್ಕೆ ಭುವನೇಶ್ವರ್ ಕುಮಾರ್ ಅವ್ರಿಗೆ 1 ಪಾಯಿಂಟ್. ಈಗ CSK ಬಂದು 6, RCB 4 ಆಯ್ತು. ಇನ್ನ ಹ್ಯಾಸಲ್ವುಡ್ ನೀವು ನೂರ್ ಅಹಮದ್ ಅವ್ರಿಗೆ ಇದು ಮಾಡಿದ್ರೆ ಇಲ್ಲಿ ಹ್ಯಾಸಲ್ವುಡ್ ಅವ್ರ ತೂಕ ಹೆಚ್ಚಾಗುತ್ತೆ. ಅದಕ್ಕೆ ಇಲ್ಲಿ ಹ್ಯಾಸಲ್ವುಡ್ ಅವ್ರಿಗೆ ಒಂದು RCB ಅವ್ರಿಗೆ 1 ಪಾಯಿಂಟ್. ಟೋಟಲಿ RCB 6, CSK 6 ಆಯ್ತು. ಇಲ್ಲಿ 2 ಟೀಮ್ ಗೆಲ್ಲಿಲ್ಲ. ಇದಂತೂ ಕಂಪ್ಯಾರಿಸನ್ ಡ್ರಾ ಆಯ್ತು. ಇಲ್ಲಿ ಇಷ್ಟು ಟೀಮ್ ಸ್ಟ್ರಾಂಗ್ ಐತಿ, ಅದಕ್ಕೆ ಪ್ಲೇಯಿಂಗ್ ಇಷ್ಟು ಸ್ಟ್ರಾಂಗ್ ಐತಿ, ಅದಕ್ಕೆ 2 ಟೀಮ್ ಡ್ರಾ ಆಯ್ತು ಈ ವಿಡಿಯೋದಾಗ. ಅದಕ್ಕೆ ಈ ವಿಡಿಯೋ ನಿಮ್ಗೆ ಕಂಪ್ಯಾರಿಸನ್ ವಿಡಿಯೋ ಹಂಗೈತ ಕಾಮೆಂಟ್ ಮಾಡ್ರಿ. ಹಂಗೆ ಮುಂದಿನ ವಿಡಿಯೋದಾಗ ಯಾವ ಟೀಮ್ ಜೋಡ ಕಂಪ್ಯಾರಿಸನ್ ವಿಡಿಯೋ ಮಾಡ್ಬೇಕಂತ ಕಾಮೆಂಟ್ ಮಾಡ್ರಿ. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ.
ಮತ್ತೊಂದು ವಿಡಿಯೋ ಸಿಗೋಣ್ರಿ. ಎಲ್ಲರಿಗೂ ನಮಸ್ಕಾರ.